ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಡುವನಹಳ್ಳಿ ಗ್ರಾಮಕ್ಕೆ ಕೊನೆಗೂ ಬಂತು ಕೆಎಸ್ಆರ್ಟಿಸಿ ಬಸ್. ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ಗೆ ಗ್ರಾಮಸ್ಥರಿಂದ ಅಭಿನಂದನೆ. ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ ಸಬ್ಬಿನಹಳ್ಳಿ ಗ್ರಾಮಸ್ಥರಾದ ಎನ್ಜಿವಿ ಬಸವರಾಜು ಮತ್ತು ಲೋಕೇಶ್ ಅವರೊಂದಿಗೆ 3 ತಿಂಗಳ ಹಿಂದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನಡುವನಹಳ್ಳಿ ಗ್ರಾಮಕ್ಕೆ ಬಸ್ ಸಂಚಾರ ಕಲ್ಪಿಸುವಂತೆ ವಿಭಾಗೀಯ ಸಂಚಲನಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಅಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿ ಶೀಘ್ರದಲ್ಲಿಯೇ ಬಸ್ ಸಂಚಾರ ಕಲ್ಪಿಸುವ ಭರವಸೆಯನ್ನ ಕೂಡ ನೀಡಿದ್ರು. ಈ ವಿಷಯ ಹಲವಾರು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಬಸ್ಗಳಿಲ್ಲದೆ ಗ್ರಾಮದಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪರದಾಡ್ತಾ ಇದ್ರು. ಲಗೇಜ್ ಆಟೋದಲ್ಲಿ ಸಂಚರಿಸುವಂತಾಗಿತ್ತು. ಗ್ರಾಮಸ್ಥರ ಹೋರಾಟದ ಫಲವಾಗಿ ಇಂದು ನಡುವನಹಳ್ಳಿಗೆ ಸರ್ಕಾರಿ ಬಸ್ ಸಂಚಾರ ಆರಂಭವಾಗಿದೆ. ಅದರ ಅಂಗವಾಗಿ ಎನ್ಜಿವಿ ಬಸವರಾಜು ಗ್ರಾಮಸ್ಥರೊಂದಿಗೆ ಹರ್ಷವನ್ನ ವ್ಯಕ್ತಪಡಿಸಿದ್ರು ಮತ್ತು ಶ್ರೀನಿವಾಸ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮಾತನಾಡಿ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸಹಕಾರದೊಂದಿಗೆ ಹಾಗೂ ಮಧುತಿಮ್ಮನಹಳ್ಳಿ ಮತ್ತು ಮಲ್ಲಿಕಾರ್ಜುನ ಭಟ್ರಹಳ್ಳಿ ಅವರ ಬೆಂಬಲದಿಂದ ಈ ಕನಸು ನನಸಾಗಿದೆ. ನಮ್ಮ ಸಾರ್ವಜನಿಕ ಕೆಲಸಗಳಿಗೆ ಸದಾ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಎಂದಿದ್ದಾರೆ. ಸುಮಾರು 4-5 ತಿಂಗಳಿಂದ ನಮ್ಮೂರಿನ ಬಸವರಾಜಣ್ಣರು ಶ್ರೀನಿವಾಸ್ ನಮ್ಮೂರಿಗೆ ಕೆಲವೊಂದು ಸೌಲಭ್ಯಗಳಿದಾವೆ, ಆದ್ರೆ ಬಸ್ಸಿನ ಸೌಕರ್ಯ ಇಲ್ಲ ಕಂಡ್ರಿ. ನಮ್ಮೂರಿಂದ ಏನು ಶಾಲೆಗೆ ಹೋಗೋ ಮಕ್ಕಳು, ಹಾಸ್ಪಿಟ್ಲಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರೆಲ್ಲ ತುಂಬಾ ತೊಂದರೆ ಐತೆ ಅಂತ ಹೇಳ್ಕೊಂಡ್ರು. ಸುಮಾರಲ್ಲಿ 4-5 ತಿಂಗಳಾಯ್ತು. ಅವತ್ತಿನ ದಿವಸ ನಮ್ಮ ಲೋಕೇಶ್ ಪತ್ರಕರ್ತರು ಅವರು ನಾವು ಹೋಗಿ ಇದೇ ತಿಪ್ಟೂರಿನ ಡಿಪೋ ಮ್ಯಾನೇಜರ್ಗೆ ಒಂದು ಮನವಿ ಮಾಡ್ಕೊಂತೀವಿ. ನಡುನಹಳ್ಳಿ ಹಾಗೂ ಬನ್ನಿಕೆರೆ ಗ್ರಾಮಗಳಿಗೆ 2 ಸೇರಿ ಒಂದು ಬಸ್ ನೀವು ಕೊಡಲೇಬೇಕು, ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ಅಂತ ಇದು ಮನವಿ ಮಾಡ್ಕೊಂಡ ನಂತರ ಇದು ನಮ್ಗೆ ಸಂಪೂರ್ಣವಾಗಿ ಸಹಕಾರನ ಇವತ್ತೇನು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದೆ, ಅವರನ್ನ ನಾವು ಸಂಪರ್ಕ ಮಾಡಿದಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಅವ್ರು ಕೊಡ್ತಾರೆ. ಆ ಸಹಕಾರದಿಂದ ಇವತ್ತು ಬಸವರಾಜಣ್ಣವರು ಇವ್ರ ಸಹಕಾರದಿಂದಲೂ ಸಹ ಇವತ್ತು ನಿಮ್ಮೂರಿಗೆ ಬಸ್ ಬಂದಿದೆ. ಇದು ಉತ್ತಮವಾದ ಯೋಜನೆ. ಇದು ಏನ್ ಸಾರಿಗೆ ಸೌಲಭ್ಯ ಇದೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಹಲವಾರು ಹಳ್ಳಿಗಳಿಗೆ ಬಸ್ ಬತ್ತಿದೆ. ಹಾಗೆ ರೇಷನ್ ಅಂಗಡಿನೂ ತಂದಿದ್ದೀವಿ. 4-5 ಅಂಗಡಿ, ಒಂದು 2-3 ಹಳ್ಳಿಗಳಿಗೆ, ಒಂದು 3-4 ಹಳ್ಳಿಗೆ ಬಸ್ ಬಂದಿದೆ. ಇದು ನಾವು ಮಾಡ್ತಕ್ಕಂಥದ್ದಲ್ಲ. ಇವತ್ತೇನು ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಅವರಿದ್ದಾರೆ, ಅವ್ರನ್ನ ನಾವು ಸರ್ ಈ ಊರಿಗೆ ಈ ತರ ಮಾಡ್ಕೋಬೇಕು, ಒಂಥರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಸಂಪೂರ್ಣ ಸಹಕಾರವನ್ನು ಒಂದು ಅರ್ಜಿ ಹೇಗೆ ಬರೀಬೇಕು, ನಾವು ಅದನ್ನ ಹೇಗೆ ನಾವು ಫಾಲೋ ಮಾಡಬೇಕು ಅಂತಕ್ಕಂಥ ಕಾನೂನು ಅರಿವನ್ನು ಹೇಳ್ಕೊಡ್ತಾ ಬಂದು ನಮಗೆ ಈ ಗ್ರಾಮಸ್ಥರ ಪರವಾಗಿ ಅವ್ರಿಗೊಂದು ಅಭಿನಂದನೆ. ಈ ಸಾರಿಗೆ ಸಂಪರ್ಕನ ವ್ಯವಸ್ಥೆನ ಕಲ್ಪಿಸಿ ಕೊಟ್ಟಂತ ನಮ್ಮ ತಿಪ್ಟೂರು ಡಿಪೋ ಮ್ಯಾನೇಜರು ಹಾಗೂ DTO ಅವರು ತುಮಕೂರು ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸೋಣ. ಅದ್ನಂತರ ಇದ್ರಲ್ಲೊಂದು ಸಮಸ್ಯೆ ಆಗಿದೆ. ಈಗ ಒಂದು ಸಿಂಗಲ್ ರೂಟ್ ಮಾಡಿದ್ದಾರೆ ಅವರು, ಇದನ್ನ ಹೋಗಿ ವಾಪಸ್ ಇದೇ ಮಾರ್ಗವಾಗಿ ಬರೋಂಥದನ್ನ ಇವತ್ತು DTO ಅವರು ಮಾಡ್ಕೊಡ್ಬೇಕು. ಇದು ಅತಿ ಮುಖ್ಯವಾಗಿ ಆಗ್ಬೇಕು. ಆಮೇಲೆ ಇನ್ನೂ ಸಹ ಇದು ತಿಪ್ಟೂರಿನಲ್ಲಿ ಬಸ್ ಕೊಟ್ಟಿದ್ರೆ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗೂ ಇಲ್ಲಿ ಈ ರೂಟಲ್ಲಿ ಬಸ್ ಕೊಟ್ರೆ ಇದೇನು 380 ಮನೆ ಗ್ರಾಮ ನೆಕ್ಸ್ಟ್ ಬನ್ನಿಕೆರೆ ಅಲ್ಲೂ ಹೆಚ್ಚಿನ ವಿದ್ಯಾರ್ಥಿಗಳು ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಅಂತ ಗ್ರಾಮಗಳಿಗೆ ಹೋಗ್ತಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಇದಕ್ಕೆ ಏನೇ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಅತಿ ಮುಖ್ಯವಾಗಿ ನಿಮ್ಮೂರಿಗೆ ಬಸವರಾಜಣ್ಣ ಇವತ್ತು ಇವ್ರು ಮನಸ್ಸು ಮಾಡಿದ್ರೆ ನಿಮ್ಮೂರಿಗೆ ಬಸ್ ಬರ್ತಿರ್ಲಿಲ್ಲ. ಇವತ್ತು ಇವ್ರು ಏನು ಅವರು ಸಂಶಯ ಆಗಿತ್ತು ಪ್ರತಿನಿತ್ಯ ಅದೇ ಕೊಡಗು ಶ್ರೀನಿವಾಸ್ ಬರ್ಲಿಲ್ಲ ಅಂದ್ರು. ಆಮೇಲೆ ಒಂದ್ಸಲ ಜೊತೆಲೆ ತಿಪ್ಟೂರ್ಗೂ ಹೋಗಿದ್ವಿ, ತುಮಕೂರ್ಗೂ ಡಿಪೋ ಹತ್ರನೂ ಹೋಗಿದ್ವಿ. ಈಗ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಇದು ಸಹಕಾರ ಮಾಡಿದಂತ ಪರೋಕ್ಷವಾಗಿ ಮಾಡ್ದವ್ರಿಗೆ, ಪ್ರತ್ಯಕ್ಷವಾಗಿ ಮಾಡ್ದವ್ರಿಗೆ ಎಲ್ಲರಿಗೂ ನಾವು ಏನು ಗ್ರಾಮಸ್ಥರ ಪರವಾಗಿ ಇನ್ನೂ ಒಂದ್ಸರಿ ಅಭಿನಂದನೆ ಸಲ್ಲಿಸೋಣ. ಇನ್ನು ಇದೇ ಸಂದರ್ಭದಲ್ಲಿ ಲೋಕೇಶ್ ಮಾತನಾಡಿ, ಬಸ್ ಸಂಚಾರ ಕಲ್ಪಿಸಿದ ಡಿಪೋ ಮ್ಯಾನೇಜರ್, DTO ಹಾಗೂ ಸಿಬ್ಬಂದಿಗಳಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನ ಸಲ್ಲಿಸಿದ್ರು. ಈ ವೇಳೆ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ಗೆ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.